ನಡೆಯೋದಿಲ್ಲ. ಸಂಜೆಯ ಒಳಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾಜೀನಾಮೆ ಪ್ರಹಸನ ನಡೆಯಿತು. ಇವತ್ತು ಡಿಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಂಜೆಯ ಒಳಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ, ರಾಜೀನಾಮೆ ಅಂಗೀಕರಿಸೋದಿಲ್ಲ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆಶಿ ವಿಶ್ವಾಸ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ, ಆದರೆ ಅದನ್ನು ಅಂಗೀಕಾರ ಮಾಡೋದಿಲ್ಲ ಎಂದ ಡಿಕೆಶಿ. ಸುರ್ಜೇವಾಲಾ ಜೊತೆ ಎಲ್ಲವೂ ಚರ್ಚಿಸಿದ್ದೇನೆ. ರಾಜೀನಾಮೆ ಹೈಡ್ರಾಮಕ್ಕೆ ಡಿಕೆಶಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಶಕ್ತಿ ಕೇಂದ್ರದಲ್ಲಿ ಕೂತ್ಕೊಂಡು ಡಿಕೆಶಿ ಕೊಟ್ಟ ಸ್ಪಷ್ಟನೆ ಅದು. ಸಂಜೆಯ ಒಳಗಾಗಿ ಎಲ್ಲವೂ ಕ್ಲಿಯರ್ ಆಗುತ್ತೆ, ಯಾರು ಆತಂಕ ಪಡಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ. ನಿನ್ನೆ ದಿನ ರಾಜೀನಾಮೆ ರಾಮಲಿಂಗಾರೆಡ್ಡಿ ಕೊಟ್ಟಿದ್ದು ನಿಜ, ಆದರೆ ಅದು ಅಂಗೀಕಾರ ಆಗಬೇಕಲ್ಲ, ನಾವಿನ್ನೂ ಅಂಗೀಕಾರ ಮಾಡಿಲ್ಲ. ಎಲ್ಲವೂ ಸಂಜೆಯ ಒಳಗೆ ಕ್ಲಿಯರ್ ಆಗುತ್ತೆ. ವಿಧಾನಸೌಧದಲ್ಲಿ ಡಿಕೆಶಿ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಡಿಕೆ ಶಿವಕುಮಾರ್ ಶಕ್ತಿ ಕೇಂದ್ರದ ಎಲ್ಲವೂ ಮುಂಚಿತವಾಗಿ ಹೇಳಿದಿದ್ರೆ ಎಲ್ಲವೂ ಸಲೀಸಾಗ್ತಾ ಇತ್ತು, ಯಾರೂ ಹೇಳೋದಿಲ್ಲ. ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸ್ಪಷ್ಟೀಕರಣ ಕೊಟ್ಟಿರುವಂತಹದ್ದು. ನಿನ್ನೆ ದಿನ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿರೋದು ನಿಜ, ಆದರೆ ಆ ರಾಜೀನಾಮೆಯನ್ನ ನಾವಿನ್ನೂ ಕೂಡ ಅಂಗೀಕರಿಸಿಲ್ಲ, ನಾವು ಅಂಗೀಕಾರ ಮಾಡೋದಿಲ್ಲ. ಅವ್ರ ಜೊತೆ ನಿನ್ನೆ ದಿನ ನಿವಾಸಕ್ಕೆ ಹೋಗಿದ್ರು, ಡಿಕೆಶಿ ನಿವಾಸಕ್ಕೆ ಹೋಗಿದ್ರು, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿನ್ನೆಯ ದಿನ ರಾಜೀನಾಮೆ ಪ್ರಹಸನ ನಡೆಯಿತು, ಇವತ್ತು ಸಂಜೆಯ ಒಳಗಾಗಿ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಡಿಕೆ ಅವರು ಹೇಳ್ತಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಮಾರುತಿ. ಇಲ್ಲ, ನಿನ್ನೆಯಿಂದಲೂ ಕೂಡ ಅವ್ರನ್ನ ಏನು ಮನವೊಲಿಸುವ ಪ್ರಯತ್ನ ಸತತವಾಗಿ ನಡೀತಿತ್ತು. ಯಾಕೆಂದ್ರೆ ನಿನ್ನೆ ಹಿರಿಯರಾಗಿ ರಾಜೀನಾಮೆ ಕೊಡ್ತೀನಿ ಅಂದಾಗ ಎಲ್ಲೋ ಒಂದ್ ಕಡೆ ಪಕ್ಷದ ಮೇಲೆ ಕೂಡ ಡ್ಯಾಮೇಜ್ ಆಗುತ್ತೆ, ಮತ್ತೆ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ಅದೇ ರೀತಿಯಾದಂತ ವಿಪಕ್ಷಗಳಿಗೂ ಕೂಡ ಅದು ಆಹಾರ ಆಗತ್ತೆ. ಅದರಿಂದಾಗಿಯೇ ಅವ್ರನ್ನ ಮನವೊಲಿಸುವ ಪ್ರಯತ್ನ ಸತತವಾಗಿ ನಡೀತಿತ್ತು. ಅದರಲ್ಲೂ ಪ್ರಮುಖವಾಗಿ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಸಿದ್ದರಾಮಯ್ಯ ಬಳಿ ಕೂಡ ಮನವಿ ಮಾಡಿದ್ದಾರೆ, ಅಂದ್ರೆ ಅವ್ರನ್ನ ಕರೆಸಿ ಮನವೊಲಿಸಿ ಅಂತ. ನಿನ್ನೆ ಬಂದಿದ್ದಂತಹ ರಾಹುಲ್ ಗಾಂಧಿ ಅವರು ಕೂಡ ನೇರವಾಗಿ ಅವ್ರನ್ನ ಮನವೊಲಿಸುವಂತ ಕಡೆ ಸೂಚನೆ ಕೊಟ್ಟಿದ್ರು. ಖಾತೆ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಬೇಡಿ, ಅವ್ರನ್ನೇ ಮನವೊಲಿಸುವ ಪ್ರಯತ್ನ ಮಾತ್ರ ಆಗಲಿ ನಿಮ್ಮಿಂದ ಅಂತ ಕೂಡ ಹೇಳೋಗಿದ್ರು. ಅದರಿಂದಾಗಿಯೇ ನಿನ್ನೆ ರಾತ್ರಿ 10:30 ನಂತರ ಹೋಗಿ ನೇರವಾಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ಒಂದು ಖಾಸಗಿ ಹೋಟೆಲ್ ಕರೆಸಿ ಮಾತುಕತೆಯನ್ನ ನಡೆಸಿರುವಂತದ್ದು, ಕೆಲವೊಂದಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಕೂಡ ನಿಮ್ಗೆ ಒಳ್ಳೆ ಸ್ಥಾನಮಾನ ಸಿಗತ್ತೆ, ಮತ್ತೆ ಅದೇ ರೀತಿ ಎಕ್ಸ್ಟ್ರಾ ಖಾತೆ ಅಂದ್ರೆ ಹೆಚ್ಚುವರಿ ಖಾತೆಯನ್ನ ಕೂಡ ಕೊಡ್ತೀವಿ ಅಂತೇಳಿ ಭರವಸೆಯನ್ನ ಕೊಟ್ಟಿರುವಂತದ್ದು, ಮನವೊಲಿಸುವ ಪ್ರಯತ್ನ ಮಾಡಿರುವಂತದ್ದು. ಯಾಕೆಂದ್ರೆ ಹೈಕಮಾಂಡ್ ಹಾಗೆ ತೀರ್ಮಾನ ತೆಗೆದುಕೊಂಡಿದೆ, ಅದನ್ನ ವಾಪಸ್ ಪಡೆಯಲು ಆಗಲ್ಲ ಅಂತೇಳಿ ನಿನ್ನೆ ಸತತವಾಗಿ 3 ಗಂಟೆಗಳ ಕಾಲ ಚರ್ಚೆ ಮಾಡಿ ಒಂದ್ ರೀತಿಯ ಒಂದು ಹಂತಕ್ಕೆ ಬಂದಿತ್ತು. ಬೆಳಿಗ್ಗೆ ಏನು ಸುರ್ಜೇವಾಲಾ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಫೋನ್ ಮಾಡಿ ಕರೆಸಿ ಮಾತುಕತೆಯನ್ನ ನಡೆಸಿದ್ರು. ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಆ ನಂತರ ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಎಲ್ಲವಕ್ಕೂ ಒಪ್ಪಿಕೊಂಡಂತ ರೀತಿ ಕಾಣ್ತಾ ಇರುವಂತದ್ದು. ಅಂದ್ರೆ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿದ್ರು, ಅವರು ಕೂಡ ಅಲ್ಲೇ ಹೇಳಿರುವಂತದ್ದು ಸಂಜೆ ಒಳಗೆ ಎಲ್ಲವೂ ಕ್ಲಿಯರ್ ಆಗತ್ತೆ, ಒಂದ್ ಹಂತದಲ್ಲಿ ನಾನು ರಾಜೀನಾಮೆ ವಾಪಸ್ ಪಡಿತೀನಿ ಅನ್ನೋ ಲೆಕ್ಕಾಚಾರದಲ್ಲೇ ಕೂಡ ಅವರು ಹೇಳಿದ್ದಂತು. ಅದೇ ರೀತಿ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾದ ನಂತರ ಒಂದು ಹೇಳಿಕೆ ಕೊಟ್ಟಿರೋದು, ಸಂಜೆ ಒಳಗೆ ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳಿರುವಂತದ್ದು. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಮನವೊಲಿಸುವಲ್ಲಿ ಸಿಎಂ ಮತ್ತೆ ಅದೇ ರೀತಿ ಸುರ್ಜೇವಾಲಾ ಯಶಸ್ವಿ ಆಗಿರೋ ರೀತಿ ಕಾಣ್ತಾ ಇರೋದು. ಸಂತೋಷ್. ಇನ್ನು ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.